ಅಲರ್ಜಿ ಜೀವನ ಪೂರ್ತಿ ಶಿಕ್ಷೆ ಅಲ್ಲ, ಅದು ನಿಮ್ಮ ದೇಹ ನಿಮಗೆ ಕೊಡ್ತಿರೋ ಒಂದು ಸಿಗ್ನಲ್. ಅದನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಸೊ ನಿಮ್ಮ ಸ್ಕಿನ್ ಅಥವಾ ಚರ್ಮದ ಅಲರ್ಜಿ, ಮೂಗಿನ ಅಲರ್ಜಿ, ಇಲ್ಲ ಡ್ರೈ ಸ್ಕಿನ್, ಎಕ್ಸಿಮಾ, ಸೋರಿಯಾಸಿಸ್, ಅಟೋಪಿಕ್ ಡರ್ಮಟೈಟಿಸ್, ಇಲ್ಲ ಜಸ್ಟ್ ಈಚಿಂಗ್, ಈ ಥರ. ಸೊ ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಜನರಲ್ಲಿ ಸಾಮಾನ್ಯವಾಗಿ ಕಾಣಿಸೋ ಸಮಸ್ಯೆ. ಸೊ ಈ ಅಲರ್ಜಿಕ್ ರೈನೈಟಿಸ್, ಅಟೋಪಿಕ್ ಡರ್ಮಟೈಟಿಸ್, ಸೋರಿಯಾಸಿಸ್ ಇದು ಭಯಾನಕವಾಗಿ ಕಾಡುತ್ತೆ ಕೆಲವರಿಗೆ. ಬಟ್ ಇದನ್ನು ನಾವು ನಿಯಂತ್ರಿಸಬಹುದು. ಓಕೆ, ಸೊ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಮನೇಲಿ ಯಾರಾದರೂ ಪ್ರತಿದಿನ ಬೆಳಗ್ಗೆ ಎದ್ದೇಳ್ತಾರೆ, ಮೂಗು ಬ್ಲಾಕ್ ಆಗುತ್ತೆ, ಇಲ್ಲ ಶೀನ್ತಾ ಇರ್ತಾರೆ, ಇಲ್ಲ ಅವ್ರಿಗೆ ಡಸ್ಟ್ ಅಲರ್ಜಿ ಇರುತ್ತೆ, ಇಲ್ಲ ಊದ್ಬತ್ತಿದು, ಧೂಪಿಂದು, ಇಲ್ಲ ಮನೆ ಒಗ್ಗರಣೆದು, ಇಲ್ಲ ಚರ್ಮ ಕೆಂಪಾಗ್ಬೋದು, ಇಲ್ಲ ಚರ್ಮ ಕೊರಿತಾ ಇರುತ್ತೆ, ಇವು ಡರ್ಮಟೈಟಿಸ್ ಇರ್ಬೋದು. ಇಲ್ಲ ಒಣ ಚಿರಿದ ಚರ್ಮ ಎಕ್ಸಿಮಾ ಇರ್ಬೋದು. ದಪ್ಪವಾಗಿ ಬಿಳಿ ತುರ್ಕೆ ಹಕ್ಕಳೆ ಥರ ಬರ್ತಾಯಿದ್ರೆ ನಿಮ್ಗೆ ತಲೆಯಲ್ಲಿ ಹಿಂದೆ, ಇದು ಸೋರಿಯಾಸಿಸ್ ಆಗಿರ್ಬೋದು. ಬಟ್ ಜನ ಏನು ಮಾಡ್ತಾರೆ, ಒಂದು ದೊಡ್ಡ ತಪ್ಪು ಅಂದರೆ ಸೆಲ್ಫ್ ಟ್ರೀಟ್ಮೆಂಟ್, ಇಲ್ಲ ಸ್ವಯಂ ಚಿಕಿತ್ಸೆ ಮತ್ತು ಈ ಸ್ಟಿರಾಯ್ಡ್ ಕ್ರೀಮ್ಗಳ ಎಕ್ಸೆಸಿವ್ ಯೂಸೇಜ್. ಆವಾಗ ಸೊ ನೀವೇನು ಗಮನಿಸಬೇಕು, ಈ ಅಲರ್ಜಿ ಅನ್ನೋದು ಒಂದು ದೌರ್ಬಲ್ಯತೆ ಅಲ್ಲ, ಅದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಓವರ್ ರಿಯಾಕ್ಷನ್. ಅದನ್ನು ಪತ್ತೆ ಮಾಡಬೇಕು. ಯಾವುದರಿಂದ ಬರ್ತಾ ಇದೆ? ಆಹಾರ, ಧೂಳು, ಸ್ಪ್ರೇ, ಹವಾಮಾನ, ರಾಸಾಯನಿಕ, ಪಾಲೆನ್ನು. ಸೊ ಆವಾಗ ನಮಗೆ ಎಕ್ಸಾಕ್ಟಾಗಿ ಚಿಕಿತ್ಸೆ ಮಾಡ್ಬೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿನೂ ಹೇಳಿದ್ದೀನಿ. ಸೊ ಇವತ್ತು ಮೆಡಿಕಲ್ ಫೀಲ್ಡ್ ಎಷ್ಟು ಬೆಳೆದಿದೆ ಅಂದರೆ ನಾವು ಆ್ಯಂಟಿಹಿಸ್ಟಮಿನ್ಸು, ಮಾಯಿಶ್ಚರೈಸರ್ಸು, ಥೆರಪಿ, ಇಮ್ಯುನೋಥೆರಪಿ, ಸೋರಿಯಾಸಿಸ್ಗೆ ಇವು ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಸು ಎಲ್ಲವೂ ಇದೆ. ಬಟ್ ಸರಿಯಾದ ಡಯಾಗ್ನೋಸಿಸ್ ನಂತರ ಸೊ ಕರೆಕ್ಟಾಗಿ ಯಾವುದು ನಮಗೆ ನಿಖರವಾಗಿ ಕಂಡು ಬರುತ್ತೆ, ಆವಾಗ ಬಹುತೇಕ ಪ್ರಕರಣಗಳಲ್ಲಿ ಸಂಪೂರ್ಣವಾಗಿ ನಿಯಂತ್ರಣ ಸಾಧ್ಯ. ಸೊ ಇದರೊಳಗಡೆ ಅಂದರೆ ಭಯ ಬೇಡ, ಇದನ್ನು ಮುಚ್ಚಿಡಬೇಡಿ, ಆಮೇಲೆ ಮಿತ್ಗಳನ್ನ ನಂಬಕ್ಕೆ ಹೋಗಬೇಡಿ. ಸೊ ನಿಮ್ಮ ಸರಿಯಾದ ವೈದ್ಯರನ್ನು ಸಂಪರ್ಕಿಸಿ, ಸರಿಯಾದ ಪರೀಕ್ಷೆಗಳು ಮಾಡಿ. ಕಾಂಪ್ರಹೆನ್ಸಿವ್ ಅಲರ್ಜಿ ಟೆಸ್ಟ್ ಅಂತ ಬರುತ್ತೆ. ಸೊ ಸರಿಯಾದ ಚಿಕಿತ್ಸೆ, ಶಾಂತ ಚರ್ಮ, ಸ್ಪಷ್ಟ ಉಸಿರು, ಸೊ ನಿಮ್ಮ ಆತ್ಮವಿಶ್ವಾಸದ